ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಸಳೆ ಸೊಪ್ಪಿನ ಮುದ್ದೆ ಪಲ್ಯ ಹೇಗೆ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕೋಣ. ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕೋಣ. ಜೀರಿಗೆ ಆದಮೇಲೆ ಒಂದು ಸ್ವಲ್ಪ ಕಡಲೆ ಬೀಜ, ನಮ್ಮ ಕಡೆ ಇದನ್ನು ಶೇಂಗಾ ಅಂತ ಕರೀತಾರೆ, ಅದನ್ನು ಹಾಕಿ ಒಂದು ಸ್ವಲ್ಪ ರೆಡ್ ಬ್ರೌನಿಷ್ ಕಲರ್ ಆಗೋವರೆಗೂ ಒಂದು ಸ್ವಲ್ಪ ಹುರ್ಕೊಂಡು ಹಿಂಗೆ ಹಾಕಿ, ಅದಾದಮೇಲೆ ಕರಿಬೇವು ಹಾಕೋಣ. ಕರಿಬೇವು ಹಾಕಿದ್ಮೇಲೆ ಅದಾದಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕೋಣ. ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿನ ನೋಡಿ, ಎಲ್ಲ ಫ್ರೈ ಆಗಿದೆ. ಅದು ಫ್ರೈ ಆದ ತಕ್ಷಣ ಟೊಮೆಟೊ ಹಾಕಬೇಕು. ಟೊಮೆಟೊ ಹಾಕಿದ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಫುಲ್ ಮೆತ್ತಗಾಗಬೇಕು ಅದೆಲ್ಲ. ಟೊಮೆಟೊ ಮೆತ್ತಗಾದಮೇಲೆ ಬಸಳೆ ಸೊಪ್ಪನ್ನು ಸೇರಿಸ್ಬೇಕು ಅದರಲ್ಲಿ. ನೋಡಿ ಎಷ್ಟೊಂದಿದೆ ಇವಾಗ ಹಾಕಿದ ಮೇಲೆ. ಅದು ಯಾವ ಥರ ಅಂದರೆ ಫುಲ್ಲು ಸಣ್ಣ ಆಗಿಬಿಡುತ್ತೆ, ಫುಲ್ ಬಾಡೋಗಿಬಿಡುತ್ತೆ. ಬಾಡೋಗಿದ್ದ ಥರ ಆಗೋ ತನಕನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಅದನ್ನು ಫ್ರೈ ಮಾಡಿದ್ಮೇಲೆ ಈ ಥರ ಆಗುತ್ತೆ. ನೋಡಿ ಎಷ್ಟೊಂದಿತ್ತಲ್ವ ಬಸಳೆ ಸೊಪ್ಪು. ನೋಡಿ ಇವಾಗ ಹೆಂಗಾಗಿದೆ. ಈಗ ಸ್ವಲ್ಪ ಅದು ಬೇಳೆನ ಕುದಿಸ್ಕೊಂಡಿದ್ದೆ. ಸಾರಿ ಫ್ರೆಂಡ್ಸ್, ವೀಡಿಯೋ ಆಗಲಿಲ್ಲ ನನಗೆ. ಫಸ್ಟಿಗೆ ವೀಡಿಯೋ ಮಾಡೋದು ಮರ್ತೋಗ್ಬಿಟ್ಟೆ. ಆ ಬೇಳೆನ ತಕ್ಕೊಂಡು ಆ ನೀರು ಬೇರೆ ಸಪ್ರೇಟ್ ಮಾಡಿಕೊಂಡು ಕಟ್ಟನ್ನು ಅದನ್ನು ಚೆನ್ನಾಗಿ ಮಸ್ಕೋಬೇಕು. ಬೇಳೆನ ಫುಲ್ ನೀರೆಲ್ಲ ತಕ್ಕೊಂಡು ಚೆನ್ನಾಗಿ ಮಸ್ಕೊಂಡು, ನೋಡಿ ಇದು ಮಸಿಯೋದು ಏನಂತಾರೆ ನಂಗೆ ಗೊತ್ತಿಲ್ಲ. ಇದು ಮಸಿಯೋದು, ಇದನ್ನು ತಗೊಂಡು ಚೆನ್ನಾಗಿ ಸಣ್ಣ ಆಗೋವರೆಗೂ ಮಸ್ಕೊಂಡು, ಅದಾದಮೇಲೆ ಅದು ಏನು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಬಸಳೆ ಸೊಪ್ಪು, ಅದರಲ್ಲಿ ಹಾಕಬೇಕು. ಹಾಕಿದ ಒಂದು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಕೆಳಗಡೆ ಅಂಟೋಗಿರುತ್ತೆ, ಅದು ಸೀದೋಗಿರುತ್ತೆ. ನಮ್ಮತ್ತೆ ಒಂದು ಸ್ವಲ್ಪ ಸಾಂಬಾರು ಮಾಡಂತ ಹೇಳ್ತಾಯಿದ್ರು, ಅದಕ್ಕೋಸ್ಕರ ತಕ್ಕೊಳ್ತಾ ಇದ್ದೆ ಅದನ್ನು. ನೋಡಿ ಚೆನ್ನಾಗಿ ಕಲಿಸ್ಕೊಂಡು, ನೋಡಿ ಈ ಥರ ಆಗಿದೆ. ಕಲಿಸ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಇದು ಯಾವುದಾದ್ರೂ ಮಸಾಲೆ ಪೌಡ್ರ್ ಇದ್ದರೆ ಹಾಕ್ಕೊಳ್ಬೋದು ನೀವು. ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾವು ಸ್ವಲ್ಪ ಸ್ವೀಟ್ ತಿಂತೀವಿ, ಹಾಗಾಗಿ ಬೆಲ್ಲ ಹಾಕ್ಕೊಂಡಿದ್ದೀವಿ ನಾವು. ನೋಡಿ ಚೆನ್ನಾಗಿ ಅದು ಕುದಿಯೋವರೆಗೂ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಾಡ್ಕೊಳ್ಬೇಕು. ಅದಾದಮೇಲೆ ಅದಕ್ಕೆಲ್ಲ ಅದು ಕುದಿಯೋಕ್ಕೆ ಬಿಡೋಣ. ಕುದಿಯೋಕ್ಕೆ ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋಣ ನಾವು. ಅದೇ ಸೇಮ್ ಸಾಸಿವೆ ಜೀರಿಗೆ ಒಗ್ಗರಣೆ ಮಾಡಿಕೊಂಡು ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ಇದಕ್ಕೆ. ನಿಮಗೆ ಬೇಕಾದರೆ ಹಿಂಗೆ ಇಲ್ಲಾದರೂ ಸೇರಿಸ್ಕೊಳ್ಬೋದು, ಅಲ್ಲಾದರೂ ಫಸ್ಟಿಗೆ ಏನು ಒಗ್ಗರಣೆ ಹಾಕಿದ್ನಲ್ಲ ಅದರಲ್ಲಿ ನಾನು ಹಾಕಿದ್ದೀನಿ ಹಿಂಗೆ. ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಸ್ಮೆಲ್ ಬರುತ್ತೆ ಅಂತ ಫಸ್ಟಿಗೆ ಹಾಕಿಬಿಡ್ತೀನಿ. ಇಷ್ಟೊತ್ತು ಬಸಳೆ ಸೊಪ್ಪಿನ ಮುದ್ದೆ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ವಲ್ಲ ಫ್ರೆಂಡ್ಸ್. ಇವಾಗ ಅದರಿಂದ ಏನೇನು ಉಪಯೋಗವಿದೆ, ಏನೇನು ಬೆನಿಫಿಟ್ಸ್ಗಳಿದೆ ಅನ್ನೋದು ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್. ಬಸಳೆ ಸೊಪ್ಪಿಗೆ ಇಂಗ್ಲೀಷಲ್ಲಿ ಮಲಬಾರ್ ಸ್ಪಿನೇಚ್ ಅಂತ ಕರೀತಾರೆ. ಇದು ಬಂದು ಹೃದಯದ ತೊಂದರೆ ಇರೋರಿಗೆ ಒಳ್ಳೆಯದು, ಮತ್ತು ಮೂಳೆಗಳನ್ನು ಬೋನ್ಸ್ಗಳನ್ನು ಸ್ಟ್ರಾಂಗಾಗಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಮತ್ತು ಏನಂತಂದರೆ ಹಲವಾರು ರೀತಿಯಾದ ಕ್ಯಾನ್ಸರ್ ಬರೋದು ಕೂಡ ಇದು ತಡೆಗಟ್ಟುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಬೆನಿಫಿಟ್ಸ್ ಇಟ್ಕೊಂಡು ನಾವು ಇದನ್ನೆಲ್ಲ ಏನೂ ತಿನ್ನೋದೇ ಇಲ್ಲ. ಆದರೂ ಕೂಡ ಇನ್ಮೇಲಿಂದಾದರೂ ಒಂದು ಸ್ವಲ್ಪ ಆರೋಗ್ಯಕರವಾದ ರುಚಿಕರವಾದ ಏನಾದರೂ ಈ ಥರ ಮಾಡ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡೋಣ. ಅಟ್ಲೀಸ್ಟ್ ನಿಮಗೂ ಕೂಡ ಇಷ್ಟ ಆಗ್ಬೋದು. ಮಾಡ್ಕೊಂಡು ತಿನ್ನಿ. ಬಾಯ್ ಬಾಯ್.